ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇದು ಔಟ್ಸ್ಕರ್ಟಲ್ಲಿದೆ, ಬಟ್ somehow we got the information that meditation course is happening here, workshop. ಸೊ ಬಂದ್ವಿ. ನಾನು ಮೆಡಿಟೇಷನ್ ಲಾಸ್ಟ್ ಜಾನ್ವರಿಯಿಂದ ಮಾಡ್ತಾಯಿದ್ದೀನಿ, 2021. ಸೊ ಅಕಸ್ಮಾತಾಗಿ ನನಗೆ ಮೆಡಿಟೇಷನ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು, ಸ್ಟಾರ್ಟ್ ಮಾಡಿದೆ. ಸೊ ಅಟ್ ದ ಸೇಮ್ ಟೈಮ್ ನನಗೆ PMC ಯೂಟ್ಯೂಬ್ ಚಾನಲ್ ಇಂಟ್ರೊಡ್ಯೂಸ್ ಆದೆ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸಸ್ ಎಲ್ಲ ನಾನು ಕೇಳಿದೆ. ಸೊ ನನಗೂ ಇನ್ಸ್ಪೈರ್ ಆಗಬೇಕು, ಮೆಡಿಟೇಷನಲ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡು ಯೋಚನೆಯಲ್ಲಿದ್ದೆ. ಹಾಗೆ ಇನ್ಫಾರ್ಮೇಷನ್ ಬಂತು, ರಿಟ್ರೀಟ್ ಪ್ರೋಗ್ರಾಮ್ ನಡೀತಿದೆ ಅಂಥೇಳಿ. ಸೊ ಹಾಗೆ ಈ ಎಲ್ಲ ಕಾಲ ಕೂಡ ಬರಬೇಕು ಅಂತಾರಲ್ಲ, ಹಾಗೆ ಆಯ್ತಿದ್ದು. ನಾವು ಇಮಿಡಿಯೇಟಾಗಿ ಹೊರಟ್ವಿ. ಸೊ ಏನೂ ಡಿಲೇ ಇರಲಿಲ್ಲ, ತುಂಬ ಪ್ಲ್ಯಾನ್ ಕೂಡ ಮಾಡಲಿಲ್ಲ, ಹಾಗೆ ಹೊರಟ್ವಿ. ಸೊ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ನೋಡೋಣ ಬಿಡು, ಎಲ್ಲ ಕಡೆ ಟ್ರ್ಯಾಪಲ್ಲಿ ಇರುತ್ತೆ. ಇಲ್ಲ ಅಂಥದ್ದು ಏನೂ ಇಲ್ಲ, ನಾನು ಇರ್ಬೋದು ಬಿಡು ಅಂದ್ಕೊಂಡು ಬಂದೆ, ಬಟ್ ಅಂಥದ್ದು ಏನೂ ಇಲ್ಲ. ಸೊ ಬಂದ್ವಿ. ಇಲ್ಲಿ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂದರೆ, ಯಾರೋ ನಿಮ್ಮನ್ನ ಬಾಚಿ ಅಪ್ಕೊತಾ ಇದ್ದಾರೆ ಆ ಥರ ಇರುತ್ತೆ ಎನ್ವಿರಾನ್ಮೆಂಟು. ಹಾಸ್ಪಿಟಾಲಿಟಿ, ಕ್ಲೆನ್ಲಿನೆಸ್ ಆ್ಯಂಡ್ ಫುಡ್, ದ ಕ್ವಾಲಿಟಿ, ಹೈಜೀನ್, ಆಸಮ್. ದ ಸರ್ವಿಸ್, ದ ಫೆಸಿಲಿಟಿ ಪೀಪಲ್, ಅಂದರೆ ಫೆಸಿಲಿಟಿ ಪೀಪಲ್ ಆಗಿರ್ಬೋದು. ಆಮೇಲೆ ಬೇರೆ ಬೇರೆ ಮೇಂಟೆನೆನ್ಸಲ್ಲಿ ಇರೋ ಜನ ಎಲ್ಲರೂ ಈಸಿ ಅಪ್ರೋಚ್ ಆ್ಯಂಡ್ ಫ್ರೆಂಡ್ಲಿ ರಿಲೇಷನ್. ನೀವು ಮನೆಯಲ್ಲೇ ಇದ್ದೀರಾ ಅಂತ ಅನಿಸುತ್ತೆ ಇಲ್ಲಿಗೆ ಬಂದರೆ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ಅದಾಯಿತು, ಎಂಟ್ರಿ ಆಯಿತು. ಇವಾಗ ಹಿಂಗಿದೆ, ಮುಂದೆ ಹೆಂಗಿದೆ, ಎವ್ರಿ ಸೆಕೆಂಡು ಒಂಥರ ಕ್ಯೂರಿಯಾಸಿಟಿನಲ್ಲಿ ಕಾಯ್ತಾ ಇರ್ತೀವಿ. ಸೊ ಆಯಿತು. ಆ್ಯಂಡ್ ಮೆಡಿಟೇಷನ್ 1 day 2 day 7 day. ಸೊ 7 day ಹೇಗೋಯ್ತು ಅಂತ ಗೊತ್ತಿಲ್ಲ. ಎವ್ರಿ ಡೇ ಡಿಫ್ರೆಂಟ್. ನಾವಿವಾಗ ಸ್ಟಡೀಸಲ್ಲಿ ಹೇಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸು, ಡಿಫ್ರೆಂಟ್ ಲೆಕ್ಚರರ್ಸು ಎಲ್ಲ ಬಂದು ಹೇಗೆ ಕ್ಲಾಸಸ್ ತೊಗೋತಾರೆ, ಇಲ್ಲೂ ಅದೇ ಥರ ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲಿ ಕವರ್ ಮಾಡ್ತಾರೆ. ಸೊ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಫುಲ್ ಕ್ಯೂರಿಯಸ್ ಆಗಿರ್ತೀರ. ಸೊ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಯೋಗ ನಿದ್ರಾ ಆಟೋಮೆಟಿಕಲಿ ಹೋಗ್ತೀರಾ. ಇಂಟ್ರೆಸ್ಟ್ ಇಟ್ಕೊಂಡು ಬಂದರೆ ಫ್ರೂಟ್ಫುಲ್ ಆಗಿರುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಪ್ರೋಗ್ರಾಮ್ ಅಂತ ಅಂದರೆ, ಪಂಚತತ್ವ. ನಾವು ಎವ್ರಿ ದಿನ ಎವ್ರಿ ಸೆಕೆಂಡ್ ನಾವು ಪಂಚತತ್ವದಲ್ಲೇ ಇರ್ತೀವಿ. ಅದನ್ನು ಮರೆತು ಲೌಕಿಕ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ತೇಲೋಗ್ಬಿಟ್ಟಿರ್ತೀವಿ. ಬಟ್ ಇಲ್ಲಿಗೆ ಬಂದು ಅದರದ್ದು ವ್ಯಾಲ್ಯೂ ಏನು ತಿಳ್ಕೊತೀವಿ. ಆಕಾಶ ತತ್ವ, ಭೂಮಿ ತತ್ವ, ಅಗ್ನಿ, ಜಲ, ವಾಯು, ಇದು ಒಂದೊಂದನ್ನು ಅದರೊಳಗೆ ನಿಂತು ಮೆಡಿಟೇಷನ್ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಹೌದಲ್ವಾ, ನಾವು ಇದರೊಳಗೆ ಇರ್ತೀವಲ್ಲ. ನಮಗೆ ಹೇಗೆ ಊಟ, ನೀರು, ನಿದ್ದೆ ಎಷ್ಟು ಮುಖ್ಯನೋ ಇವೆಲ್ಲನೂ ಅಷ್ಟೇ ಮುಖ್ಯ. ಬಟ್ ನಾವು ಅದನ್ನೆಲ್ಲ ಮರ್ತಿದ್ದೀವಿ. ಅದರೊಳಗೆ ಇದ್ದು ನೋಡಬೇಕು ನಾವು. ಸೊ ಆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಇಲ್ಲ ಆಗತ್ತೆ. ಅದ್ರ ಜೊತೆಗೆ ಆ್ಯಡ್ ಆನ್ ಮೆಡಿಟೇಷನ್ ಅಂತಲೇ ಹೇಳ್ಬೋದು. ಅದು ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಯಾರೆ. ಸುರೇಶ್ ಸರ್ ಆಗಿರ್ಬೋದು ಅಥವಾ ಕೋಟೇಶ್ವರ್ ಸರ್ ಆಗಿರಬೇಕು. ಒಳ್ಳೆ ಗೈಡೆನ್ಸ್, ದ ಲ್ಯಾಂಗ್ವೇಜ್. ಸೊ ಅವ್ರನ್ನ ಈಸಿ ಅಪ್ರೋಚ್ ಇದೆ. ಅವ್ರು ಮಾತಾಡೋ ಲ್ಯಾಂಗ್ವೇಜು ಕೂಡ ಹಾಗೇ ಇದೆ. ಸೊ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅಯ್ಯೋ ಮತ್ತೆ ಹೆಂಗಪ್ಪ ಕೇಳೋದು, ಎಲ್ಲ ಒಂದೊಂದು ಮೊಮೆಂಟು ನಮಗೆ ಎಕ್ಸ್ಪೀರಿಯೆನ್ಸು ಕೇಳೋದ ಬೇಡ, ವ್ಯಾಲಿಡ್ ಅಲ್ಲ, ಈ ಥರದ್ದೆಲ್ಲ ಇರತ್ತೆ. ಬಟ್ ಏನೂ ತೊಂದರೆ ಇಲ್ಲ, ಎಲ್ಲದಕ್ಕೂ ಆನ್ಸರ್ ಸಿಗತ್ತೆ. ಯಾವಾಗ ಬೇಕಾದರೂ ಸಿಗ್ತಾರೆ ಸರ್. ಆ ರೀಜನ್ಗೆ ತಕ್ಕಂಗೆ ಮಾಸ್ಟರ್ಸ್ ಇರ್ತಾರೆ. ಈಸಿ ಅಪ್ರೋಚ್. ಸೊ ನಿಮಗೆ ಧ್ಯಾನನೇ ಹಾಗೆ. ನೀವು ಧ್ಯಾನಕ್ಕೆ ಬಂದರೆ ನೀವು ಹಾಗಿರ್ತೀರ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಿಮ್ಗೆ ಇಲ್ಲಿ ಉತ್ತರ ಸಿಗತ್ತೆ. ಬರಲೇಬೇಕು. ನಾವು ದೇವಸ್ಥಾನ ಎಲ್ಲ ಸುತ್ತೀವಿ, ಹೌದು, ಅದು ಬೇಕು ಲೈಫಲ್ಲಿ, ಇದು ಬೇಕು. 1% ಡಿಫ್ರೆನ್ಷಿಯೇಷನ್ ಮಾಡಿಕೊಂಡು ನಮ್ಗೆ ಯಾವುದು ಮುಖ್ಯ, ಯಾವುದನ್ನು ಹೆಚ್ಚು ಮಾಡಬೇಕು, ಯಾವುದನ್ನು ಕಡಿಮೆ ಮಾಡಬೇಕು, ಅದನ್ನು ನಿಮಗಿಲ್ಲಿ ಮೆಡಿಟೇಷನಲ್ಲಿ ಹೇಳ್ಕೊಡ್ತಾರೆ. ಅದು ನಿಮಗೆ ಬರುತ್ತೆ. ಆ್ಯಕ್ಚುಲಿ ಯಾರೋ ಫೀಡ್ ಮಾಡ್ತಾರೆ, ನಾವು ತೊಗೊತೀವಿ. ರೆಡಿಮೇಡ್ ಫುಡ್ ಇಲ್ಲ, ನೀವೇ ರೆಡಿ ಮಾಡ್ಕೋಬೇಕು. ನಿಮಗೆ ಟೂಲ್ಸ್ ಎಲ್ಲ ಕೊಡ್ತಾರೆ, ಅದನ್ನ ಅರ್ಥ ಮಾಡಿಕೊಂಡು. ಇವಾಗ ಮೊಬೈಲ್ ಇರುತ್ತೆ, ಚಾರ್ಜರ್ ಇರುತ್ತೆ, ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಗೊತ್ತಿಲ್ಲ ನಮಗೆ. ಸೊ ಆ ಟೂಲ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಸ್ತಾರೆ. ಫ್ರೂಟ್ಫುಲ್ ಆಗಿರುತ್ತೆ. ಎಲ್ಲರೂ ಎಂಜಾಯ್ ಮಾಡಬೇಕು. ಯು ವಿಲ್ ಎಂಜಾಯ್ ಇಟ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.